ಕರಿಯಮ್ಮಕ್ಕ, ಕರಿಯಮ್ಮಕ್ಕ, ಇದೀರಾ ಕರಿಯಮ್ಮಕ್ಕ? ಕರಿಯಮ್ಮಕ್ಕ. ಓ ಇಲ್ಲಿದ್ದೀನಿ ಕಣೆ ಮನಸ. ಯಾಕೆ? ಏನಿಲ್ಲ, ಬೇಜಾರಾಗ್ತಿತ್ತು, ಸುಮ್ಮನೆ ಬಂದೆ. ಏನು ಆರಾಮಾಗಿ ಓಡಾಡ್ತಾ ಇದ್ರಿ? ಏನಿಲ್ಲ, ಅದೇ ಅವ್ರ ಪ್ರವಿ ಅವರು ಅಲ್ಲೇ ಇದ್ದಾರಂತೆ. ಅದಕ್ಕೆ ಏನು ಮಾಡೋದು ಏನೋ ಎತ್ತ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಆದ್ರೆ ನೋಡೋಕೆ ಹೋದ್ರೆ ಆಮೇಲೆ ಸವಾಸ ಬೇಡ, ಇಲ್ಲೇ ಬಂದು ಇದ್ಬಿಟ್ರೆ ಯಾಕೋ ಏನೋ ಅನಿಸುತ್ತೆ. ಬಿಡಿಸ್ಕೊಂಬರೋಣ ಅಂತಂದರೆ ಆಗಲ್ಲ. ಬಿಡಿಸ್ಕೊಂಬಂದ್ಬಿಟ್ಟು ಇಲ್ಲ ಆ ಋತುವಿಗೆ ಒಂದ್ಸತಿ ಬುದ್ಧಿ ಕಲಿಸ್ಬೇಕು ಅಂತ ಒಂದ್ಸತಿ ಅನಿಸುತ್ತೆ. ಮತ್ತೆ ಬಿಡತ್ಲಾಗ ಹೆಂಗನ ಮಾಡ್ಕೊಂಡು ಹೋಗ್ಲಿ ಅಂತ ಒಂದ್ಸತಿ ಅನ್ಸುತ್ತೆ. ಏನು ಮಾಡೋದು ಅನ್ನಂಗೆ ಆಗ್ಬಿಟ್ಟೈತೆ. ಬಿಡಿಸ್ಕೊಂಬರ್ರಿ ಪಾಪ, ನಿಮ್ಗೆ ಎಷ್ಟು ಸಹಾಯ ಮಾಡವ್ರೆ, ಹೋಗ್ಬಿಟ್ಟು ಏನು ತಪ್ಪಿಲ್ಲ ಅವ್ರದ್ದು ಅಂತ ಹೇಳಿ ಬಿಡಿಸ್ಕೊಂಬನ್ನಿ. ಹೋಗ್ಬಿಟ್ಟು ಸ್ವಲ್ಪ ಮಾತಾಡಿ ಬೇಲ್ ತಗೊಂಬಂದು ಬಿಡಿಸ್ಕೊಂಬನ್ನಿ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ. ಋತು ಏನು ಹಂಗೆ ಬಿಟ್ಬಿಡ್ತಾಳೆ. ಹೆಂಗೋ ಅಲ್ಲೇ ಇದ್ರೆ ಸಾಕಪ್ಪ ಅಂತೇಳಿ. ಇಲ್ಲ ಬಿಡಿಸ್ಕೊಂಬರ್ಬೇಕು, ಬಿಡಿಸ್ಕೊಂಬಂದ್ರೇನೆ ಮತ್ತೆ ನೋಡೋಣ ನನ್ನ ತಮ್ಮ ಏನು ಹೇಳ್ತಾನೆ. ಕೇಳ್ತೀನಿ, ಅವ್ನು ಕೇಳೋಣ. ಒಳಗಿದ್ದಾನೆ ಬಾ. ಪಾಪ ಅವನು ಒಂಥರ ಕಣೆ, ತನ್ವಿ ಬಂದಿಲ್ಲ ಅಂತ ಅವನಿಗೊಂಥರ ಚಿಂತೆ. ಎಷ್ಟು ದಿನ ಮದುವೆ ಆಗಿಲ್ಲ ಅಂತ ಅದನ್ನ ಆ ಕಡೆಗೆ ಒಂದ್ಸತಿ ಚಿಂತೆ ಮಾಡೋಣ. ಇವಾಗ ನೋಡಿದ್ರೆ ಇವಾಗ ಒಂಥರ ಚಿಂತೆ ಮಾಡ್ತಾವನೆ. ಹಂಗೆ ಆಗೋದು ಪಾಪ. ಒಂದ್ಸತಿ ನೆನೆಸ್ಕೊಂಡ್ರೆ ಏನಪ್ಪ ಇದು ಹಿಂಗಾಯ್ತು ಅನ್ಸುತ್ತೆ, ಬೇಜಾರಾಗುತ್ತೆ ಅನ್ಸುತ್ತೆ. ನೆನೆಸ್ಕೊಂಡ್ರೆ ಹಂಗೆ ಹೇಳಾಗಲ್ಲ. ಕರಿಯಾ, ಕರಿಯಾ. ಏನಕ್ಕ, ಏನು ಹೇಳು? ಅಲ್ಲ ಕಣ, ಪ್ರವಿ ಅವ್ರನ್ನ ಬಿಡಿಸ್ಕೊಂಬರೋಣ ಅಂತಿದ್ದೆ ಹೋಗ್ಬಿಟ್ಟು. ಅದಕ್ಕೆ ಏನು ಮಾಡೋದು ಏನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಕ್ಕ, ನಿನಗೆ ಒಂದೊಂದು ಥರ ಒಂದೊಂದು ಮನಸ್ಸಿರಲ್ಲ ಬಿಡು. ಯಾವಾಗಲೂ ಒಂದೊಂದು ಥರ ಯೋಚನೆ ಮಾಡ್ತಿರ್ತೀಯ. ಹೋಗು. ಒಂಥರ ಯೋಚನೆ ಮಾಡ್ಬೇಕಪ್ಪ ಯಾವತ್ತೇ ಆಗಲಿ. ಬರೇ ಹಿಂಗೆ ಮಾಡಿ ಮತ್ತೆ ನಾನು ತನ್ವಿನೂ ನೀನು ಇದು ಮಾಡಿದ್ದು. ಹೋಗು. ಹೆಂಗೋ ಅತ್ಲಾಗೆ ನಾನು ತನ್ವಿ ಚೆನ್ನಾಗಿರ್ತಿದ್ವಿ. ಏನ್ ಮಾಡಿದಾರೆ ಬಿಡಪ್ಪ. ಕರಿಯ ಪಾಪ, ಕರಿಯ ಮಕ್ಕನ ಮೇಲೆ ಯಾಕೆ ಸಿಟ್ಟಾಗ್ತೀಯ? ಆವಕ್ಕನು ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ಎಷ್ಟು ಕಷ್ಟಪಡ್ತೈತೆ. ಆಮೇಲೆ ಬೆಳಗ್ಗೆಯಿಂದ ಹುರ್ಕೊಂಬ್ತಾ ಇದ್ದಾನೆ ನೋಡಮ್ಮ. ನಾನೇನಮ್ಮ ಮಾಡಿದೆ ಇವನಿಗೆ? ನಾನು ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ತಾನೇ ಆ ತನ್ವಿಗೆ ಹೇಳ್ಬಿಟ್ಟು ನಾನೇ ಮದುವೆ ಮಾಡಿಸಿದ್ದು. ಇವ್ನಿಗೆ ಯಾರು ಮದುವೆ ಆಗಾರ ಇರಲಿಲ್ಲ. ನನಗೆ ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂಬೋದಿಲ್ವೇನಮ್ಮ? ಚೆನ್ನಾಗಿರ್ಬೇಕು ಅಂತ ಹೇಳಿ ಇದ್ರೆ ಸಾಲ್ದಾಕ, ಚೆನ್ನಾಗಿರೋ ಥರ ಇರಬೇಕು ನೀವನು. ಇಲ್ಲದೆಲ್ಲ ಇದು ಮಾಡಿ ನಮ್ಮ ತನ್ವಿನ ದೂರ ಮಾಡಿಬಿಟ್ರಿ. ತನ್ವಿ ಜೊತೆಗಿದ್ರೆ ಹೆಂಗೋ ನನಗೂ ನನ್ನ ಹೆಂಡತಿ ಜೊತೆಗಿದ್ದಾಳಲ್ಲ ಅನ್ನೋದು ಖುಷಿ ಆಗೋದು, ನನಗೂ ದುಡಿಬೇಕು ಅನ್ನೋ ಅಂಥ ಮನಸ್ಸು ಬರೋದು, ನನಗೂ ಮನೆ ಸಂಸಾರ ಅನ್ನೋದು ಸ್ವಲ್ಪ ಗಮನ ಇರೋದು. ಇವಾಗ ನೀವು ಬರೀ ಹಿಂಗೆ ಮಾಡಿಬಿಟ್ರಿ. ಹೋಗು. ನೀವು ಮಾಡಿದ ತಪ್ಪೇ ಅಕ್ಕ, ಹಿಂಗೆ ಮಾಡಬಾರ್ದಾಗಿತ್ತು. ನನಗೇನೋ ಭಾಳ ಸಿಟ್ಟು ಬಂದ್ಬಿಟ್ಟೈತೆ. ಹೆಂಗೋ ತನ್ವಿ ನನ್ನ ಜೊತೆ ಮಾತಾಡಿಕೊಂಡು ಚೆನ್ನಾಗಿ ಹೆಂಗೋ ಅಡ್ಜಸ್ಟ್ ಆಗಿದ್ಲು. ಚೆನ್ನಾಗಿದ್ದವಳನ್ನ ನೀವೇ ನನ್ನಿಂದನ ದೂರ ಮಾಡಿದ್ದು. ಇವಾಗ ಅವಳು ಕರೆದ್ರೆ ಬರಲ್ಲ ಅಂತವಳೆ. ಇವಾಗ ಅವ್ರ ಅಮ್ಮನೂ ನಾನು ಕಳಿಸಲ್ಲ ಅಂತ ಹೇಳ್ತಾ ಐತೆ. ಯಾಕಮ್ಮ, ಯಾಕ ತಮ್ಮ ಆತ ಬೈತಾನೆ ಕರಿಯಮ್ಮನಿಗೆ? ನಮ್ಮ ತನ್ವಿ ಇಲ್ಲ, ನಮ್ಮ ತನ್ವಿ ಇರೋಳು, ನೀನೇ ಬೈದೆ, ನೀನೇ ಕಳಿಸ್ಬಿಟ್ಟೆ ಅಂತ ಹೇಳಿ ಬೈತಾ ಇದ್ದಾನೆ ನೋಡ ಭೀಮಕ್ಕ. ಅಲ್ಲ, ನಾನು ಏನಾದರೂ ಹೇಳಿದ್ದೀನ? ಅವಳೇ ಹೋಗಿರೋದು ಅವಳೆ ಅಪ್ಪ. ನನ್ನ ಮೇಲೆ ಬೇಜಾರಾದರೆ ಬೆಳಗ್ಗೆಯಿಂದ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವನಿ. ನಮ್ಮ ತನ್ವಿ ಹೋಗೋದಕ್ಕೆ ನೀನೇ ಕಾರಣ, ಅವಳು ಹೋಗುತ್ತವ್ರ ಮನೆ ಇರೋದಕ್ಕೆ ಅಂತ. ನಾನು ಸ್ವಲ್ಪ ದಿನ ಸುಮ್ಕಿರೋ, ಅವಳೆಲ್ಲ ಬರ್ತಾಳೆ ಅಂತ ಹೇಳಿದ್ರು ಕೇಳಲ್ಲ. ನಾನು ಏನು ಮಾಡೋಣಮ್ಮ ಹಿಂಗಾದ್ರೆ? ನೋಡಮ್ಮ ಮನಸ, ಅವನಿಗೆ ಎಷ್ಟು ಒಳ್ಳೆ ಮನಸ್ಸೈತೆ. ಇಂಥವನ ಹತ್ರ ಇರ್ತಾ ಇಲ್ದಲೇನೆ ಅದೇ ಹೋಗಿರೋದು ಅವಳು. ನಾನೇನು ಮಾಡೋದು? ನನ್ನ ಮೇಲೆ ಸಿಟ್ಟಾಗ್ತಾನೆ. ಒಂದು ಇಲ್ಲ ಮನೇಲಿ ಇಲ್ದಿದ್ರೆ ಎಲ್ಲ ಸರಿ ಹೋಗೋದಕ್ಕ. ಸುಮ್ಮನೆ ನೀನು ಚೆನ್ನಾಗಿ ಇಟ್ಕೊಂಡು ಹೋಗೋದು ಬಿಟ್ಟು ನೋಡು, ಮಾಮನ ಹತ್ರ ದುಡ್ಡಿಲ್ಲ ಅಂತಿದ್ದೆ. ಈಗ ಎಂಥ ಮನೆ ಕಟ್ಟಿಸ್ತಾ ಐತೆ. ಆ ಮಾಮ ನೋಡಿ ಇವತ್ತು ಹೆಂಗೆ ಮನೆ ಕಟ್ಟಿಸ್ತಾ ಐತೆ ಅಂತೇಳಿ. ಯಪ್ಪ ನೋಡಿದ್ರೆ ಸಂತೋಷ ಆಗುತ್ತೆ. ಸುಮ್ಮನೆ ನಮ್ಮ ಮಾಮನ ಇದು ಮಾಡಿದೆ. ಆ ಗೋಪಿ ಮಾಮ ನೋಡಿ ಇವತ್ತು ಹಿಂಗೈತೆ ಅಂತೇಳಿ ದುಡ್ಡು ಕಾಸಿಗೆ ಯಾವುದಕ್ಕೂ ಬರ ಇಲ್ಲ. ನಿಮ್ಮ ಮಾಮಂತಾಗೆ ದುಡ್ಡಿಲ್ಲ, ಅವ್ನ ಕೈಲೆಲ್ಲಾಗುತ್ತೆ ಮನೆ ಕಟ್ಸಕ್ಕೆ, ಹಿಂಗೆ ಅಂತ ಮಾತಾಡ್ತಿದ್ದಲ್ಲ. ಇವತ್ತು ನೋಡಿ ನಮ್ಮ ಮಾಮ ಎಂಥ ಮನೆ ಕಟ್ಟಿಸ್ತಾ ಐತೆ. ಚೆನ್ನಾಗಿ ಇಟ್ಕೊಂಡು ಹೋಗೋದು ಬಿಟ್ಟು ಸುಮ್ಮನೆ ಇಲ್ಲೋದು ಇದು ಮಾಡಿದೆ. ನೀನು ಅಲ್ಲಿ ಚೆನ್ನಾಗಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಸುಮ್ಮನೆ ಯಾಕತ್ತೆ ಹಿಂಗೆ ಮಾಡಕ್ಕೆ ಹೋದೆ? ಬಿಡಾತ, ನೀನು ಅದು ಯಾಕೆ ಹಂಗೆ ಸೆಟ್ ಮಾಡಕ್ಕಂತೀಯ? ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತಪ್ಪ? ಅಲ್ಲ, ನಾನು ಚೆನ್ನಾಗಿರ್ಬೇಕಂಬದೇ ಇದ್ದಿದ್ದು. ಅಲ್ಲ ಭೀಮಕ್ಕ, ನಾನು ಎಷ್ಟೋ ಸರಿ ಹೋಗಿ ಗೋಪಿ ಅವ್ರನ್ನ ಕೇಳಿದ್ದೇನೆ ಇಲ್ವೋ, ಚೆನ್ನಾಗಿರ್ತೀನಿ ಗೋಪಿ, ಬಿಡ್ರಿ ಹೋಗ್ಲಿ, ನಾನು ನಿಮ್ಮ ಜೊತೆಗೆ ಚೆನ್ನಾಗಿರ್ತೀನಿ ಅಂತ ಹೇಳಿ ಕೇಳಿದ್ದೀನಿ. ಬೇಡಮ್ಮ, ನಿನ್ನ ಸವಾಸನೇ ಬೇಡ, ನಾಳೆ ಬಿಟ್ಟಾಕ್ಬಿಟ್ಟಿದ್ದೀನಿ, ಡೈವರ್ಸ್ ಆಗ್ಬಿಟ್ಟೈತಿ ಅಂತ ಹೇಳ್ತಾರೆ. ಮುಂಚೆನೂ ಡೈವರ್ಸ್ ಆಗೋದಕ್ಕಿಂತ ಮುಂಚೆನೇ ನಾನು ಕೇಳಿದೆ. ಕೇಳಿದ್ರು ಇಲ್ಲ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ನಿನ್ನ ಒಪ್ಕೊಳ್ಳೋದಿಲ್ಲ.
ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊಬಿಟ್ರು. ನನ್ನ ಸುಮ್ಮನೆ ಇಲ್ಲದ್ದೆಲ್ಲ ನಿಷ್ಠುರ ಮಾಡಿಬಿಟ್ಟು ಇಲ್ಲದ್ದೆಲ್ಲ ತಂದಿಕ್ಬಿಟ್ರು. ನಿಮ್ಮ ಅಕ್ಕ ಇನ್ನು ಎಲ್ಲಿಗೆ ಹೋಗ್ತಾಳಪ್ಪ? ಹಿಂಗಾದ್ಮೇಲೆ ಏನೋ ನನ್ನ ತಮ್ಮನ ಮನೆ ಅಂತ ಬಂದವಳೆ. ತನ್ವಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ದಲೇನೆ ಹೋಗಿರೋಳು ಅವಳು. ಪಾಪ ನಿಮ್ಮ ಅಕ್ಕನ ಮೇಲೆ ಬೇಜಾರಾದರೆ ಅವಳು ಎಲ್ಲಿಗೆ ಹೋಗ್ತಾಳೆ ಹೇಳು? ಬಿಡತ್ತ ಹೋಗ್ಲಿ ಪಾಪ. ಬಿಡತ್ತ, ಬೇಜಾರಾಗ್ಬಿಡ. ಅವನು ಸಿಟ್ಟು ಏನೋ ಮಾತಾಡ್ತಾನತ್ತ. ಹಿಂಗೆ ಸಿಟ್ಟು ಬಂದಾಗ ಒಬ್ರಿಗೊಬ್ರು ಮಾತಾಡ್ತಾರೆ ಅಷ್ಟೇನ, ಆಮೇಲೆ ಹೆಂಗ ಚೆನ್ನಾಗಿ ಆಗ್ತಾರೆ. ಬಿಡತ್ತ ಹೋಗ್ಲಿ. ಅದನ್ನೆಲ್ಲ ಏನು ಮನಸ್ನಾಗ ಈಕೆ ಬೇಡ. ಅಲ್ಲ, ನಮ್ಮ ಅಕ್ಕ ಒಬ್ಳು ಸರಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರ್ಲಿಲ್ಲ ಅತ್ಲಾಗೆ. ತನ್ವಿ ಚೆನ್ನಾಗಿರೋಳು. ಹಿಂಗೆಲ್ಲ ಮಾಡ್ಬಿಟ್ಟು ಇಲ್ಲದ್ದೆಲ್ಲ ಇದಾಯ್ತು, ತಲೆನೋವಾಯ್ತು ಕಣಕ್ಕ. ನಾನು ಹೆಂಗೋ ಮದುವೆ ಆಗಿದ್ದೆ ಅತ್ಲಾಗೆ. ನನಗೆ ಯಾರು ಎಣ್ಣೆ ಕೊಡ್ತಿರ್ಲಿಲ್ಲ ಗೊತ್ತಾ? ಎಷ್ಟು ಕಡೆ ನಾನು ತಿರುಗಾಡಿದ್ದೆ, ನೋಡಿದ್ದೆ. ನನಗೆ ಮದುವೆ ಇಲ್ಲ ಅಂತೇಳಿ ಹಿಂಗೇ ಇದ್ದೆ. ಹೆಂಗೋ ತನ್ವಿ ನನ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದೆ ಹೆಚ್ಚು. ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಅವಳು ಆಸೆ ಪಟ್ಟಿದ್ದೆ ಹೆಚ್ಚು. ಮದುವೆ ಆಗಿ ಹೆಂಗೋ ನನ್ನ ಜೊತೆ ಇದ್ದಿದ್ದೆ ಹೆಚ್ಚು. ಅವರ ಅಪ್ಪ ಅವರ ಅಮ್ಮಂಗೆ ಅವಳು ಇವತ್ತು ಏನೋ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇದ್ದಾಳೆ. ಇರಲಿ, ಆದರೆ ನಮ್ಮ ಅಕ್ಕ ಬಂದಿದ್ದೆ ತಪ್ಪು ಇಲ್ಲಿಗೆ. ನಮ್ಮ ಅಕ್ಕನಿಂದಲೇ ಹಿಂಗೆಲ್ಲ ಆಗಿದ್ದು ತಗ. ನನಗಂತೂ ತುಂಬ ಬೇಜಾರಾಗ್ತೈತಿ. ನಾನೇನು ಮಾಡೋದು ನೀನು ಸರಿಯಾಗಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ, ನೀನು ಸರಿಯಾಗಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅಂತಾನೆ. ಏನು ಮಾಡೋದು? ನನಗಂತೂ ಒಂದೊಂಥರ ಇವಾಗ ಬೆಳಗ್ಗೆಯಿಂದ ನನ್ನ ಮೇಲೆ ಡುಬ್ 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 ಅಂತವ್ನಿ. ಏನು ಮಾಡೋಣ ಹೇಳ ಭೀಮಕ್ಕ? ಏನು ಮಾಡ್ತೀಯ ಏನಮ್ಮ? ನೋಡು, ಸ್ವಲ್ಪ ಸಮಾಧಾನ ಮಾಡು. ನಿನ್ನ ತಮ್ಮ ಅಲ್ವೇ, ನಿನ್ನ ತಮ್ಮಂತ ಸ್ವಲ್ಪ ಸಮಾಧಾನದಾಗ ಹಂಗಲ್ಲ ಕಣೋ, ಹಿಂಗೆ ಅಂತ ಸ್ವಲ್ಪ ಸಮಾಧಾನದಾಗ ಮಾತಾಡಿ. ಏನು ಮಾಡೋಕ್ಕಾಗುತ್ತೆ ಹೇಳು? ಕೆಲಸ ಐತೆ ಕಣಮ್ಮ, ತಡಿ ಬೋತೀನಿ ತಡಿ. ಫ್ರೆಂಡ್ ಬಂದೈತಿ, ಮಿಷನ್ಗೆ ಹೋಗ್ಬೇಕು. ರಾಗಿಗೆ ಬಂದಿದ್ದೆ, ರಾಗಿ ಸಿಟ್ಟಿಲ್ಲ, ಹೋಗಿ ಮಿಷನ್ಗೆ ಹೋಗ್ಬತ್ತೀನಿ. ಅಲ್ಲ, ಯಾಕೆ ನಿನ್ನ ತಮ್ಮ ಹಿಂಗೆ ಆಡ್ತಾವ್ರೆ ಹೇಳು? ತನ್ವಿ ಇಲ್ಲದೆ ಕಣಮ್ಮ ಅವನಿಗೆ ಚಿಂತೆ. ಆ ತನ್ವಿ ಇದ್ರೆ ಚೆನ್ನಾಗಿರ್ತಾನೆ ಅವನಿಗೆ. ಇವಾಗ ತನ್ವಿ ಇರ್ಬೇಕು ಜೊತೆಗೆ. ತನ್ವಿ ಇದ್ಬಿಟ್ರೆ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇದ್ದು ಬಿಡ್ತಾನೆ ಹಂಗೆ. ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇದ್ದು ಬಿಡ್ತಾನೆ ಕಣಮ್ಮ. ಆದರೆ ಏನು ಮಾಡೋಣ, ಅವಳು ಬರೋಲ್ಲ ಅಂತಾಳೆ. ಏನು ಮಾಡೋಕ್ಕಾಗುತ್ತೆ? ನಾನು ಕರೆದ್ರೆ ಅವಳು ಬರೋಲ್ಲ. ಅಯ್ಯಪ್ಪ, ಅವರಮ್ಮ ಇದ್ದಿದ್ದು ಅವರಮ್ಮಗೂ ನನಗೂ ಆಗೋದೇ ಇಲ್ಲ. ಋತುನ್ಗೂ ನನಗೂ ಅಪ್ಪ, ಋತು ಮೊದಲೇ ನಾನು ನೋಡಿದ್ರೆ ಸಿಡ್ದು ಬಿಡ್ತಾವಳೆ. ಅಂಥದ್ರಾಗೆ ನಾನು ಹೋಗೋದಾ? ಕರೆಯೋದಕ್ಕಂತೂ ನಾನು ಹೋಗೋದಕ್ಕಂತೂ ಸಾಧ್ಯ ಇಲ್ಲ. ಏನು ಮಾಡೋದು ಅನ್ನಂಗೆ ಆಗ್ಬಿಟ್ಟೈತೆ ಹೋಗತ್ತ. ಏನು ಮಾಡೋದು ಏನೋ ನಾನು ಅನ್ನಂಗೆ ತುಂಬ ಯೋಚನೆ ಮಾಡ್ತಾ ಇದ್ದೀನಮ್ಮ. ಹೋಗತ್ತ. ನನಗಂತೂ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಇವು ನೋಡಿದ್ರೆ ನನ್ನ ಮೇಲೆ ಸಿಟ್ಟು ಆಗ್ತಾವನೆ. ನೀನು ಸರಿಯಾಗಿಲ್ಲ, ನೀನು ಸರಿಯಾಗಿರ್ಬೇಕಾಗಿತ್ತು ಅಂತ ನನ್ನ ಹಂಗೆ ಮಾತಾಡಿದ್ರೆ ಬೇಜಾರಾಗುತ್ತಪ್ಪ ಅಲ್ಲ? ಅಯ್ಯೋ ನೋಡಪ್ಪ, ಹಿಂಗೆ ನಮ್ಮ ಲಾಸಿ ಏನೋ ಹಂಗೆ ಈಗ ಏನೋ ಗಂಡನ ಜೊತೆ ಸ್ವಲ್ಪ ಕಿರಿಕಿರಿ ಮಾಡ್ಕೊಂತ ಇದ್ಲು. ಏನೋ ಸ್ವಲ್ಪ ಜಗಳ ಮಾಡ್ತಾ ಇದ್ಲು. ಹಂಗೆ ಅಮ್ಮ ಏನೋ ಒಂದು ಬಂದೇ ಬರುತ್ತೆ. ಅವಳು ಏನಕ್ಕೆ ಜಗಳ ಆಡ್ತಾ ಇದ್ದಿದ್ದು ಏನೋ ಗೊತ್ತಿಲ್ಲ. ಸುಮ್ಮನೆ ಯಾಕೆ ನಾನು ಹೋಗಲ್ಲಿ ಸೆಂಟ್ರಲ್ಲಿ ಮಾತಾಡೋದು ಅಂತೇಳಿ ಸುಮ್ಮನೆ ಬಂದ್ಬಿಟ್ಟೆ. ನನಗೇನು ಮಾತಾಡೋಕೆ ಹೋಗ್ಲಿಲ್ಲ ಕಣ ಅಕ್ಕ. ಯಾಕೆ ಅಂತೇಳಿ ಸುಮ್ಮನೆ ನಾನು ಬಂದ್ಬಿಟ್ಟೆ. ಏನು ನಾನು ಕೇಳಕ್ಕೆ ಹೋಗ್ಲಿಲ್ಲ, ಮಾತಾಡೋದಕ್ಕೆ ಹೋಗ್ಲಿಲ್ಲ, ಏನು ಹೇಳೋಕ್ಕೂ ಹೋಗ್ಲಿಲ್ಲ. ಹೆಂಗನ ಮಾಡ್ಕೊಂಬ್ಲಿ, ಅವ್ರು ಹೆಂಗೋ ಚೆನ್ನಾಗಿ ಆಗ್ತಾರೆ ಯಾಕೆ ಅಂತೇಳಿ ನಾನು ಸುಮ್ಮನೆ ಅದಕ್ಕೆ ಹಂಗೆ ಬಂದ್ಬಿಟ್ಟೆ. ನಾನು ಏನು ಮಾತಾಡೋಕ್ಕೆ ಹೋಗ್ಲಿಲ್ಲ. ನನ್ನ ತಮ್ಮ ನೋಡಿ ನನ್ನ ಮೇಲೆ ಸಿಟ್ಟ ಆಗ್ತಾವನೆ. ನೀನು ಸರಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ, ನೀನು ಫಸ್ಟ್ ಸರಿಯಾಗಿರ್ಬೇಕಾಗಿತ್ತು ಅಂತೇಳಿ ಹೆಂಗೆ ಮಾತಾಡ್ತಾವನೆ ನೋಡಿ. ಇವನಿಂದ ನನಗೆ ಇವಾಗ ತಲೆನೋವು ಶುರುವಾಯಿತು. ಇವಾಗ ನನಗೆ ಇವನ ಹತ್ರ ಅನ್ನಿಸ್ಕೋಬೇಕು ಅನ್ನೋ ಬಂದೈತೆ. ಹೋಗಿದ್ದೊಳ್ಳೆ ನನಗೆ ಸವಾಸ ಆಯ್ತಲ್ಲಪ್ಪ ಅಂತ ಅನ್ನಿಸ್ತೈತೆ. ಬೆಳಗ್ಗೆಯಿಂದನ ತನ್ವಿ ಇಲ್ವಲ್ಲ ಅಂತೇಳಿ ಅವನಿಗೆ ತುಂಬ ಬೇಜಾರಾಗೈತೆ. ನೀನು ಸರಿಯಾಗಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅಂತ ಬೈತವನಿ. ಏನು ಮಾಡೋದಪ್ಪ ಅಂತ ಅನ್ನಿಸ್ತೈತೆ ನನಗಂತೂ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.